ನಮಸ್ಕಾರ ಸ್ನೇಹಿತರೆ, ಹೇಗಿದ್ದೀರಾ? ಎಲ್ರಿಗೂ ಶ್ರಮಿಕಾ ಚಾನಲ್ಗೆ ಸ್ವಾಗತ. ಹಾಗೆ ಸಬ್ಸ್ಕ್ರೈಬ್ ಆದಂತಹ ಎಲ್ರಿಗೂ ಕೂಡ ಧನ್ಯವಾದಗಳು. ಸ್ನೇಹಿತರೆ, ನಿಮಗೇನಾದರೂ ಹಳ್ಳಿಯ ಬದುಕು, ಹಳ್ಳಿಯ ಜೀವನ ಇಷ್ಟ ಆಗುತ್ತೆ ಅಂತಾದರೆ ನನ್ನ ಈ ಒಂದು ಪುಟ್ಟ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಹಾಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಈ ವರ್ಷದ ಮೊದಲ ಫಸಲು ಸ್ನೇಹಿತರೆ, ತುಂಬ ದಿನ ಆಗಿತ್ತು. ಜೇನುಪೆಟ್ಟಿಗೆಯ ಬಗ್ಗೆ ಆರೈಕೆನಾಗಲಿ ಕಾಳಜಿನಾಗಲಿ ಏನೂ ಮಾಡೋಕ್ಕಾಗಿರಲಿಲ್ಲ. ತುಪ್ಪ ಮಾಡಿದೆಯೋ ಇಲ್ವೋ ಅಂತ ನೋಡೋಕ್ಕೂ ಕೂಡ ಸಮಯ ಸಿಕ್ಕಿರಲಿಲ್ಲ. ಕಾರಣ ಮಗನ ಉಪನಯನ ಇತ್ತಲ್ವ, ಹಾಗಾಗಿ ಉಪನಯನ ಎಲ್ಲ ಮುಗೀತು. ಒಂದಷ್ಟು ಗಡಿಬಿಡಿಗಳೆಲ್ಲ ಮುಗೀತು. ಹಾಗಾಗಿ ಜೇನು ಕಾಳಜಿಯನ್ನು ಮಾಡಬೇಕಿದ್ರೆ, ಜೇನುತುಪ್ಪವನ್ನು ತೆಗಿಬೇಕಿದ್ರೆ ತುಂಬ ಗಡಿಬಿಡಿಯ ಸಮಯವನ್ನು ಇಟ್ಕೊಂಡ್ರೆ ಆಗಲ್ಲ. ತುಂಬ ಅತಿ ತಾಳ್ಮೆಯನ್ನು ಬಯಸುವಂತಹ ಒಂದು ಕೆಲಸ ಇದು. 1-1.5 ತಾಸಿನ ಸಮಯವನ್ನಾದರೂ ಇಟ್ಕೊಡ್ಲಿಕ್ಕೆ ಬೇಕು ಈ ಒಂದು ಜೇನುತುಪ್ಪವನ್ನು ತೆಗಿಬೇಕಿದ್ರೆ. ಹಾಗಾಗಿ ಈಗಾಗಿದೆ ಬೆಳಿಗ್ಗೆ 8 ಗಂಟೆ ಸ್ನೇಹಿತರೆ. ಸ್ವಲ್ಪ ಮನೆ ಕೆಲಸ ಎಲ್ಲ ಮುಗಿಸಿ ಬಂದಿದ್ದೇನೆ. ಒಂದಷ್ಟು ಸಮಯ ಇದೆ ಇವತ್ತು. ಜೊತೆಗೆ ಇನ್ನೊಂದೆರಡು ದಿನ ಎಲ್ಲೂ ಹೋಗೋದಿಲ್ಲ. ಹಾಗಾಗಿ ಆ ಒಂದು ಕ್ಷಣಗಳನ್ನು ನಾವು ನೋಡ್ಕೋಬೇಕಾಗತ್ತೆ. ಎಲ್ಲಿಗಾದರೂ ಹೋಗೋದಿದ್ರೆ, ಏನಾದರೂ ಒಂದು ವೇಳೆ ಜೇನು ಹುಳ ಕಚ್ಚಿದ್ರೆ 1-2 ದಿನ ಎಲ್ಲೂ ಹೋಗೋಕ್ಕಾಗಲ್ಲ. ಮುಖಕ್ಕೆ ಏನಾದರೂ ಕಚ್ಚಿದ್ರೆ ಮುಖ ಬಾತ್ಕೊಳ್ಳುತ್ತೆ, ಆ ಥರ. ಹಾಗಾಗಿ ಎಲ್ಲೂ ಹೋಗೋದಿಲ್ಲಾಗಿತ್ತು. ಹಾಗಾಗಿ ಇವತ್ತು ಏನೇ ಆದರೂ ಜೇನುತುಪ್ಪವನ್ನು ತೆಗಿಲಿಕ್ಕೇ ಬೇಕು ಅಂತ ಅಂದ್ಕೊಂಡು ಬಂದಿದ್ದೇನೆ. ನೋಡಬೇಕು ಎಷ್ಟು ಸಿಗತ್ತೆ ಅಂತೇಳಿ. ಯಾಕೆಂದರೆ ಈ ವರ್ಷ ಮೊದಲನೇ ಸಲ ನಾನು ಇದನ್ನು ತೆಗಿತಾ ಇರೋದು. ಪ್ರತಿ ವರ್ಷ ಇಷ್ಟು ದಿನಕ್ಕೆಲ್ಲ ಒಂದು ಬಾರಿ ತೆಗೆದಾಗ್ತಿತ್ತು. ಈ ವರ್ಷ ಒಮ್ಮೆನೂ ತೆಗಿಯೋಕ್ಕಾಗಿಲ್ಲ. ಈ ಥರ ಪೆಟ್ಟಿಗೆಯಲ್ಲಿ ಸಾಕಿದ ಮೇಲೆ ಜೇನುತುಪ್ಪವನ್ನು ತೆಗಿಲಿಕ್ಕೇ ಬೇಕು. ಪರರ ಆಹಾರವನ್ನು ಕದೀತಾ ಇದ್ದೇನೆ ನಿಜ, ಆದರೆ ಜಗದ ನಿಯಮ ಇದು ಅಂತ ಅಂದ್ಕೊಂಡು. ಇದರಿಂದ ಎಷ್ಟೋ ಒಂದು ಹಣ್ಣು ಹಂಪಲಗಳ ಬೆಳವಣಿಗೆ ಆಗುತ್ತೆ, ಪರಾಗಸ್ಪರ್ಶ ಆಗುತ್ತೆ. ನಾವು ಈ ಥರ ಜೇನುತುಪ್ಪವನ್ನು ತೆಗೆಯದೇ ಇದ್ದರೆ ಹುಳ ಕೂಡ ಆಲಸಿ ಆಗುತ್ತೆ. ಜೇನುತುಪ್ಪದ ಸಂಗ್ರಹಣೆಗೋಸ್ಕರ ಮಕರಂದವನ್ನು ಹೀರೋದಕ್ಕೆ ಹೋಗೋದಿಲ್ಲ ಅಲ್ವಾ. ಹಾಗಾಗಿ ಪರರ ಆಹಾರವನ್ನು ಕದೀತೆ ಇದ್ದೇನೆ ನಿಜ, ಜಗದ ನಿಯಮ ಇದು ಅಂಥೇಳಿ ಮನಸ್ಸನ್ನು ಸಂತೈಸಿಕೊಳ್ತಾ ಇದ್ದೇನೆ ಅಷ್ಟೇ. ಜೇನುತುಪ್ಪ ನನಗೆ ಖಂಡಿತ ಇಷ್ಟ ಇಲ್ಲ, ಸ್ವಲ್ಪ ಕೂಡ ಜೇನುತುಪ್ಪ ನನಗೆ ಇಷ್ಟ ಆಗಲ್ಲ. ಆದರೆ ಜೇನು ಹುಳುಗಳು ತುಂಬ ಪ್ರೀತಿ. ಅವುಗಳ ಒಂದು ಚಟುವಟಿಕೆಯನ್ನು ನೋಡ್ತಾ ಇದ್ದರೆ ನಾನಂತೂ ದಿನವನ್ನೇ ಮರಿತೀನಿ. ಅಷ್ಟು ಇಷ್ಟ ನನಗೆ ಜೇನು ಹುಳುಗಳ ಒಂದು ಚಟುವಟಿಕೆ, ತುಂಬ ಇಷ್ಟ. ಅವರ ಬಿಡುವಿಲ್ಲದಂತಹ ಕೆಲಸ, ಬಿಗುಮಾನವಿಲ್ಲದ ಕುಟುಂಬದ ಕಾಳಜಿ ಎಲ್ಲವೂ ಕೂಡ ಒಂದು ಆದರ್ಶ. ಜೇನುಹುಳುಗಳ ಬದುಕೆ ಒಂದು ಆದರ್ಶ. ಎಲ್ಲರೂ ಅರ್ಥ ಮಾಡ್ಕೊಳ್ಳೋಂತಹ ಒಂದು ಬದುಕನ್ನು ನಡೆಸ್ತಾರೆ ಅವರು.
ಬೇವಿನ ಪೆಟ್ಟಿಗೆಯ ಮೇಲಿನ ಕೋಣೆಯ ತುಪ್ಪವನ್ನಷ್ಟೇ ತೆಗೆದಿದ್ದೇನೆ. ಒಂದಷ್ಟು ಸಿಕ್ತು. ಗಾಜಿನ ಬಾಟಲಿಯಲ್ಲಿಟ್ಟರೆ 1 ವರ್ಷಗಳ ತನಕ ಹಾಳಾಗಲ್ಲ, ತುಂಬ ಚೆನ್ನಾಗಿರುತ್ತೆ. ಹಾಗೆ ನಾನಿಲ್ಲಿ ಉಪನಯನದ ಇನ್ನೊಂದಷ್ಟು ಕ್ಷಣಗಳನ್ನ ಜೋಡಿಸ್ತಾ ಇದ್ದೇನೆ. ಸ್ನೇಹಿತರೆ, ನನ್ನ ಈ ಒಂದು ಯೂಟ್ಯೂಬ್ ಚಾನಲ್ ಅನ್ನೋದು ನಮ್ಮ ಬದುಕಿನ ಸಂಭ್ರಮದ ಕ್ಷಣಗಳನ್ನು ಪೋಣಿಸಿಡೋದಕ್ಕೊಂದು ಅವಕಾಶವನ್ನು ಕೊಟ್ಟಿದೆ. ಹಾಗಾಗಿ ನನಗೆ ಸಿಕ್ಕಿರುವಂತಹ ಎಲ್ಲ ಕ್ಷಣಗಳನ್ನ ಜೋಡಿಸ್ತಾ ಇದ್ದೇನೆ ಸ್ನೇಹಿತರೆ. ಮಗನ ಉಪನಯನದ ಒಂದಷ್ಟು ಕ್ಷಣಗಳು ಇವು. ನಮಸ್ಕಾರ ಮಾಡುವಂತ ಬಟ್ಲು ಕೊಟ್ಟು ಈಗ ನಮಸ್ಕಾರ ಮಾಡುವಂತ ನಮಸ್ಕಾರ ಮಾಡುವ ಶ್ರೀಮತ್ ಹೇಳು ಅಂಗಿರಸ ಭಾರಹಸ್ಪತ್ಯ ಭಾರದ್ವಾಜೇತಿ ಕ್ರಿಯಾವಿಷಯ ಪ್ರವರಾನ್ವಿತ ಅಂಗಿರಸ ಗೋತ್ರೋತ್ಪನ್ನ ನಿಧೀನ ಶರ್ವಾಹಂ ಭೋ ಅಭಿವಾದಯೇ ಮೂತ್ರ
ಪ್ರಪಂಚವನ್ನು ನೋಡಿದ್ದಾನೆ ಎರಡು ಕಣ್ಣುಗಳಿಂದ. ನಾವೆಲ್ಲ ಎರಡು ಕಣ್ಣುಗಳಿಂದ ಪ್ರಪಂಚವನ್ನು ನೋಡ್ತೇವೆ. ಆದರೆ ಇನ್ನೊಂದು ಕಣ್ಣು ಎನ್ನುವಂತಹದ್ದು ಇದೆ. ಅದಕ್ಕೆ ಪ್ರಧಾನವಾದಂತಹದ್ದು ಯಾವುದು ಕೇಳಿದ್ರೆ, ಆ ಭಗವಂತನನ್ನ ಕಾಣಬೇಕು ಅಂತಾದ್ರೆ ಈ ಕಣ್ಣು ಪ್ರಧಾನವಾಗಿರುವಂತಹದ್ದು. ಅದು ಯಾವುದು ಅಂತ ಕೇಳಿದ್ರೆ ಜ್ಞಾನಚಕ್ಷುಸ್ಸು ಎನ್ನುವಂತಹದ್ದು. ಆ ಜ್ಞಾನಚಕ್ಷುಸ್ಸು ತೆರೆಯಬೇಕು ಅಂತಾದ್ರೆ ಗಾಯತ್ರಿ ಮಂತ್ರದ ಉಪದೇಶ ಪ್ರಧಾನವಾಗಿರುವಂತಹದ್ದು. ತಂದೆ ಹತ್ತಿರ ಕೇಳುವಂತಹದ್ದು. ನಾನು ಇವತ್ತು ಇಷ್ಟು ವರ್ಷದವರೆಗೆ ಈ ಪ್ರಾಪಂಚಿಕವಾದಂತಹ ಎಲ್ಲ ವ್ಯವಸ್ಥೆಯನ್ನು ಕೂಡ ನೋಡಿದ್ದೇನೆ. ಆದರೆ ಇನ್ನು ಮುಂದೆ ನನಗೆ ಆ ಭಗವಂತನ ಜ್ಞಾನ ಚಕ್ಷುಸ್ಸು ಎನ್ನುವಂತಹದ್ದು, ದಿವ್ಯ ಚಕ್ಷುಸ್ಸು ಎನ್ನುವಂತಹದ್ದು ನಾನು ಅರಿಯಬೇಕು. ಅದಕ್ಕೋಸ್ಕರ ನನಗೆ ಗಾಯತ್ರಿ ಮಂತ್ರದ ಉಪದೇಶವನ್ನ ಮಾಡು ಎಂಬುದರಲ್ಲಿ ಇರುವಂತಹದ್ದು. ಇನ್ನೊಂದು ಕಣ್ಣು ಅಂತ, ಉಪ ಅಂತಂದ್ರೆ ಇನ್ನೊಂದು, ನಯನಂ ಅಂತಂದ್ರೆ ಕಣ್ಣು ಅಂತ. ಹಾಗಾಗಿ ಇನ್ನೊಂದು ಕಣ್ಣನ್ನ ನಾನು ತೆರೆಯಬೇಕು. ಅದುವೇ ಆ ಕಣ್ಣೇ ಜ್ಞಾನ ಚಕ್ಷುಸ್ಸು ಎನ್ನುವಂತಹದ್ದು. ಹಾಗಾಗಿ ಇವತ್ತಿನ ದಿವಸ ಉಪನಯನ ಸಂಸ್ಕಾರದ ಮೂಲಕವಾಗಿ ಜ್ಞಾನ ಚಕ್ಷುಸ್ಸು ತೆರೆಯಬೇಕು. ಅದರ ಸೂರ್ಯದೇವನನ್ನ ಕುರಿತು ಧಿಯಃ ಯಃ, ಹಾಗಾದ್ರೆ ನನ್ನ ಧೀಶಕ್ತಿ ಎನ್ನುವಂತಹದ್ದು ಪ್ರಚೋದನೆಯನ್ನಗೊಳಿಸಬೇಕು. ಯಾವುದಕ್ಕೆ? ಎಲ್ಲ ಒಳ್ಳೆಯ ಕೆಲಸಗಳಿಗೆ,